ಎಲ್ಲರೂ ಚೆನ್ನಾಗಿದ್ದೀರಾ? ನಿಮಗೆಲ್ಲ ಒಂದು ಗುರಿ ಇರ್ತದಲ್ಲ, ಎಲ್ಲರಿಗೂ ಒಂದು ಗುರಿ ಇರ್ತದೆ. ನಾನು ಟೀಚರ್ ಆಗಬೇಕು, ಡಾಕ್ಟರ್ ಆಗಬೇಕು, ಉಸ್ತಾದ್ ಆಗಬೇಕು, ಹಾಗೆ ಎಲ್ಲರಿಗೊಂದು ಗುರಿ ಇರ್ತದೆ. ಆ ಗುರಿಯನ್ನು ಮುಟ್ಟಲು ನಮಗೆ ದೈಹಿಕವಾಗಿರುವ ಕಾರಣ ಅದು ನಮಗೆ ಅಡ್ಡಿಯಲ್ಲ, ನಮಗಿರುವ ಬಡತನ ಅದು ನಮಗೆ ಅಡ್ಡಿಯಲ್ಲ ಎಂಬ ವಿಷಯದಲ್ಲಿ ಒಂದೆರಡು ಮಾತು ಹೇಳ್ತೇನೆ. ಈಗ ಕನಸು ಕಾಣಲಿಕ್ಕೆ ಎಲ್ಲರೂ ಕನಸು ಕಾಣ್ತಾರೆ, ನಮಗೆ ದೊಡ್ಡ ಜನ ಆಗಬೇಕು, ಹಾಗೆ ಆಗಬೇಕು, ಹೀಗೆ ಆಗಬೇಕಂತ. ಅಬ್ದುಲ್ ಕಲಾಂ ಹೇಳಿದಾಗೆ ಕನಸೆಂದು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಮ್ಮನ್ನು ಯಾವುದು ನಿದ್ದೆ ಮಾಡಲು ಬಿಡುವುದಿಲ್ಲ, ಅದು ಕನಸು. ಅಂತಹ ಕನಸನ್ನು ಎಲ್ಲರೂ ಕಾಣ್ತಾರೆ, ಅದನ್ನು ನಾವು ಸಾಧಿಸಬೇಕು. ಅದನ್ನು ಸಾಧಿಸುವಲ್ಲಿ ತುಂಬ ಜನರು ವಿಫಲವಾಗ್ತಾರೆ. ನಾವು ಯಾವಾಗಲೂ ನಮ್ಮಲ್ಲಿರುವ ಪಾಸಿಟಿವ್ಸ್ ಏನಿದೆ, ಪಾಸಿಟಿವ್ಸ್ ಅದನ್ನು ನೋಡಿ ನಾವು ಅಚೀವ್ಮೆಂಟ್ ಮಾಡಬೇಕು. ನಮ್ಮಲ್ಲಿರುವ ನೆಗೆಟಿವನ್ನು ನೋಡಿ ನಾವು ಬೇಸರ ಪಡಬಾರದು. ಈಗ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಸಕ್ಸಸ್ ಕಾನ್ಸಿಸ್ಟ್ ಆಫ್ ಗೆಟಿಂಗ್ ಅಪ್ ಜಸ್ಟ್ ಒನ್ ಮೋರ್ ಟೈಮ್ ವೆನ್ ಯು ಫಾಲ್. ನೀವು ಒಂದು ಸಲ ಬಿದ್ದುಬಿಟ್ರೆ, ಒಂದು ಸಲ ಕುಗ್ಗಿಬಿಟ್ರೆ ನೀವು ಸೋತಿದ್ದ ಅರ್ಥ ಅಲ್ಲ. ಈಗ ಒಂದು ಚಿಕ್ಕ ಮಗು ಇದೆ, ಆ ಚಿಕ್ಕ ಮಗು ತುಂಬ ಸಲ ನಡೆಯುವಾಗ ತುಂಬ ಸಲ ಬೀಳ್ತದೆ, ಅದರಲ್ಲಿ ನಿಲ್ತದ ಇಲ್ಲ, ಅದು ನಡೀಲಿಕ್ಕೆ ಇನ್ನೂ ಟ್ರೈ ಮಾಡ್ತದೆ. ಅದೇ ರೀತಿ ನೀವು ಸಾಧನೆ ಮಾಡಬೇಕು. ಅದಕ್ಕೆ ನಾನೊಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೇನೆ. ಒಬ್ಬ ಹುಡುಗ ಅವನು ಮನೆಯಲ್ಲೇ ಇದ್ದ, ಶಾಲೆಗೆ ಹೋಗಲಿಲ್ಲ, ಶಾಲೆ ರಜೆ ಮಾಡ್ತಾಯಿದ್ದ. ಆಗ ಅವನ ಗೆಳೆಯ ಒಬ್ಬ ಬಂದ. ಈಗಾದರೆ ವಾಟ್ಸಪ್ಪಲ್ಲಿ ಕೇಳ್ತಾರೆ, ಯಾಕೆ ನೀನು ಶಾಲೆಗೆ ಬರಲಿಲ್ಲ? ಹಾಗೆ ಅವನು ಮನೆಗೆ ಬಂದು ಕೇಳ್ದ, ಯಾಕೆ ನೀನು ಶಾಲೆಗೆ ಬರಲಿಲ್ಲ ಅಂತ. ಆಗ ಅವನು ಹೇಳ್ತಾನೆ, ನನಗೆ ಹುಷಾರಿಲ್ಲ, ನಾನು ಕಳೆದ ಬೇಸಿಗೆ ರಜೆಯಲ್ಲಿ ಕಾಶ್ಮೀರಕ್ಕೆ ಟ್ರಿಪ್ ಹೋಗಿದ್ದೆ. ನೀವು ಅಲ್ಲ ರಜೆಯಲ್ಲಿ ಟ್ರಿಪ್ ಹೋಗಿದ್ದಾಗೆ ಅವನು ಟ್ರಿಪ್ ಹೋಗಿದ್ದ ಅವನ ಅಣ್ಣನ ಜೊತೆ. ಹೋಗಿ ಅಲ್ಲಿ ಅದರ ಪ್ರಕೃತಿಯ ಸೌಂದರ್ಯವನ್ನು ಅವನು ನೋಡ್ತಾ ಇದ್ದ, ತುಂಬ ಮೆರುಗಾದ. ಮತ್ತು ಒಂದು ಸೇತುವೆಯಲ್ಲಿಗೆ ದಾಟುವಾಗ ಅವನು ಅಲ್ಲಿಂದ ಬಿದ್ದುಬಿಟ್ಟದ್ದು. ಸೇತುವೆಯಿಂದ ಬಿದ್ದುಬಿಟ್ಟದ್ದು ಅವನ ಕಾಲಿಗೆ ಬೆಟ್ಟಾಯಿತು, ಅವನ ಕಿವುಡ್ತನ ಹೆಚ್ಚಾಯಿತು. ಇವನಿಗೆ ಕಿವಿ ಸರಿಯಾಗಿ ಕೇಳುವುದಿಲ್ಲ, ಮತ್ತು ಮಾತಾಡಲಿಕ್ಕೆ ಸರಿ ಆಗುವುದಿಲ್ಲ. ತುಂಬ ಟ್ರೀಟ್ಮೆಂಟ್ನ ಬಳಿಕ ಇವನ ಕಾಲು ಹೇಗಾದರೂ ಮಾಡಿ ಸರಿಯಾಯಿತು, ಆದರೆ ಇವನ ಕಿವುಡ್ತನ ಮತ್ತು ಮಾತಾಡಲಿಕ್ಕೆ ಅವನು ಸರಿ ಆಗುವುದಿಲ್ಲ. ಈ ಅನಾರೋಗ್ಯದಿಂದ ಕಾರಣ ಇವನು ಶಾಲೆಗೇ ಹೋಗಲಿಲ್ಲ. ಈಗ ತುಂಬ ದಿವಸ ಶಾಲೆಗೆ ಹೋಗಲಿಲ್ಲ, ಆ ಶಾಲೆಯನ್ನು ತೆಗಿಬೇಕಾಗ್ತದೆ. ಆ ಶಾಲೆಯಿಂದ ಇವನನ್ನು ತೆಗಿಬೇಕಂತ ಹೇಳಿದರು. ಆಗ ಇವನಪ್ಪ ತೆಗಿಲಿಕ್ಕೆ ರೆಡಿಯಾದರು, ಆದರೆ ಇವನು ಹೋಗಲಿಲ್ಲ. ಯಾಕೆಂದರೆ ಈಗ ಒಂದು ಶಾಲೆಯಲ್ಲಿ ನಮಗೆ ಸೆಟ್ ಆಗಲಿಕ್ಕೆ 1 ತಿಂಗಳೆಲ್ಲ ಬೇಕಾಗ್ತದೆ. ಇವನಿಗೆ ಕಿವುಡ, ಇವನು ಹೇಗೆ ಇನ್ನೊಂದು ಶಾಲೆಯಲ್ಲಿ ಸೆಟ್ ಆಗ್ತಾನೆ, ಸ್ನೇಹಿತರನ್ನು ಮಾಡಿಕೊಳ್ತಾನೆ ಎಂಬ ಸಂಕೋಚ ಇವನಿಗೆ ಇತ್ತು. ಹಾಗೆ ಇವನು ಮತ್ತೊಂದು ಶಾಲೆಗೆ ಹೋಗಲಿಕ್ಕೆ ಇವನು ಇಷ್ಟಪಡಲಿಲ್ಲ. ಹೀಗೆ ಇವನು ಮನೆಯಲ್ಲೇ ಬಾಕಿಯಾದ ಮೌನ. ಹೀಗೆ ಮನೆಯಲ್ಲಿ ಅವನು ಶಾಲೆಗೆ ಹೋಗುವುದಿಲ್ಲ, ಆಟ ಆಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಇವನನ್ನೆಲ್ಲ ತಮಾಷೆ ಮಾಡ್ತಾರೆ, ಹೀಯಾಳಿಸ್ತಾರೆ. ಹೀಗೆ ಇವನಪ್ಪ ಮಾರುಕಟ್ಟೆಯಿಂದ ಬರುವಾಗ ತುಂಬ ಪುಸ್ತಕಗಳನ್ನು ಕೊಟ್ಟರು, ನೀವು ಓದಬೇಕು, ಓದಿ ಒಂದು ಹುಷಾರಾಗಬೇಕು. ಇವನ ಅಪ್ಪ ಅಮ್ಮನಿಗೆ ಇವನ ನಿರೀಕ್ಷೆ ಇತ್ತು, ಇವನು ಕಿವುಡ್ತಾನೆ ಸರಿ ಆಗ್ತದೆ. ಆದರೆ ಇವನು ತುಂಬ ಓದಿ ಒಂದು ಉತ್ತಮ ಓದುಗಾರನಾದ. ಮತ್ತು ಇವನು ಒಂದಿನ ಹೊರಗಡೆ ನೋಡ್ತಾನೆ, ಪ್ರಕೃತಿ ಸೌಂದರ್ಯ ಆಸ್ವಾದಿಸಲಿಕ್ಕೆ ಹೊರಗಡೆ ನೋಡ್ತಾನೆ. ಅಲ್ಲಿ ಒಂದು ಮರದಲ್ಲಿ ಒಂದು ಚಿಕ್ಕ ಪಕ್ಷಿ ಕಾಣ್ತದೆ. ಆ ಪಕ್ಷಿ ಸುಂದರವಾಗಿತ್ತು. ಆ ಪಕ್ಷಿ ಇವನ ತಲೆಯಲ್ಲೇ ಉಳಿತದೆ. ಅದನ್ನು ಇವನು ಬಂದು ಚಿತ್ರ ಮಾಡ್ತಾನೆ. ಈ ಚಿತ್ರ ಇವನಿಗೆ ಬಹಳ ಇಷ್ಟವಾಗುತ್ತದೆ. ಈಗ ನಾವೊಂದು ವಸ್ತು ಮಾಡಿದರೆ ನಮಗೆ ಇಷ್ಟ ಆದರೆ ನಾವು ಅದರಲ್ಲಿ ಮುಳುಗ್ತೀರ. ಹಾಗೆ ಇವನು ಆ ಚಿತ್ರ ಅವನಿಗೆ ಇಷ್ಟ ಆಯಿತು, ಈ ಚಿತ್ರಗಳೇನೆ ತುಂಬ ಇಷ್ಟ ಆಯಿತು, ಇವನು ಇದನ್ನೇ ಮಾಡ್ತಾಯಿದ್ದ. ಈಗ ಇವನಿಗೆ ಅಪ್ಪ ಇದಕ್ಕೆ ಈ ಚಿತ್ರ ಮಾಡೋದಕ್ಕೆ ಅಪ್ಪನಿಗೆ ಇದು ಇಷ್ಟ ಆಗ್ತಿರಲಿಲ್ಲ. ಅಪ್ಪ ಬೈತಿದ್ರು, ಇಷ್ಟು ಹುಷಾರನ ಮಗ, ನೀನು ಯಾಕೆ ಚಿತ್ರ ಮಾಡ್ತೀಯ, ನೀನು ಓದಿ ಚೆನ್ನಾಗಿ ಒಂದು ದೊಡ್ಡ ಜನರಾಗಬೇಕಂತ ಜನ ಹೇಳ್ತಾಯಿದ್ರು. ಹೀಗೆ ಇವನು ಚಿತ್ರ ಮಾಡಿ ಆದರೆ ಇವನ ಅಮ್ಮ ಹೇಳಿದರು, ನೀವು ಯಾಕೆ ಇವನ ಸಂತೋಷಕ್ಕೆ ಅಡ್ಡಿ ಆಗ್ತೀರಿ ಅಂತ ಇವನ ಅಮ್ಮ ಬೈದರು. ಒಂದಿನ ಅವನ ಅಪ್ಪ ಮಾರುಕಟ್ಟೆಯಿಂದ ಬಂದರು. ಈಗ ಅಪ್ಪ ಬಂದರೆ ನಾವು ನೋಡೋದಿಲ್ಲ ತೊಟ್ಟೆಯಲ್ಲಿ ಏನಿದೆ, ಎಂಥ ತಿಂಡಿ ಇದೆ ಅಂತ. ಹಾಗೆ ಇವನು ಹೋಗಿ ನೋಡಿದ. ಆಗ ತೊಟ್ಟೆಯಲ್ಲಿ ಡ್ರಾಯಿಂಗ್ ಪೆನ್ಸಿಲ್ಸ್, ಕಲರ್ಸ್ ಎಲ್ಲ ಇತ್ತು. ಮತ್ತು ಅವನ ಬಳಿ ಹೇಳಿದರು, ನಿಮಗೆ ಒಂದು ಡ್ರಾಯಿಂಗ್ ಚಿತ್ರಗಳ ಶಾಲೆಯನ್ನು ನಾನು ನೋಡಿದ್ದೇನೆ, ಒಳ್ಳೆಯ ಶಾಲೆಯನ್ನು ನೀವು ಅಲ್ಲಿ ಸೇರಿಸುವ, ಚಿತ್ರಗಳು ಮಾಡು. ಹೀಗೆ ಇವನು ಚಿತ್ರ ಮಾಡಿ 25 ಶತಮಾನದೊಂದು ಒಳ್ಳೆಯ ಕಲೆಗಾರನಾದ, ಚಿತ್ರಕಲೆಗಾರನಾದ, ಪದ್ಮಭೂಷಣ ವಿಜೇತರಾದ. ಇದು ಯಾರಂತ ಯಾರಾದಿಗೆ ಹೇಳ್ಬೋದಾ ಆಡಿಯನ್ಸ್? ಕರೆಕ್ಟಾಗಿ ಸರ್, ಸತೀಶ್ ಗುಜ್ರಾಲ್. ಅದೇ ರೀತಿ ನಾವು ನಮ್ಮ ಸಾಧನೆ ಮಾಡಲಿಕ್ಕೆ ದೈಹಿಕ ಕಾರಣಗಳು ಯಾವುದು ಅಡ್ಡಿಯಲ್ಲ. ನಮ್ಮ ಸಾಧನೆ ಇರುವುದು ಚಲನೆಯಲ್ಲಿ, ನಮ್ಮ ಸ್ಥಿತಿಯಲ್ಲ, ನಮ್ಮ ಬಡತನ ಅದರಲ್ಲಿ ಎಲ್ಲ ಸಾಧ್ಯ ಇರುವುದು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.